ಇವತ್ತಿನ ಕಾರ್ಯಕ್ರಮದ ಅಧಿಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಆತ್ಮಾನಂದಪ್ಪನವರ ಪವಿತ್ರವಾದ ಹಾಗೂ ನಿರಂಜನಪ್ಪನವರ ಪವಿತ್ರವಾದ ಪಾದಾರವಿಂದಗಳು ಹಾಗೂ ಈ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಅಧಿಷ್ಠಾನ ಮೂರ್ತಿಗಳಲ್ಲಿ ಪರಮ ಪೂಜ್ಯ ಫಕ್ಕೀರಗೌಡರು ಹಾಗೂ ಸಿಂದಗಿ ಮಠ ಗುರುಗಳು ಇವರ ಪುಣ್ಯಾರಾಧನೆಯ ನಿಮಿತ್ತ ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪಾಜಿಯವರ ಪವಿತ್ರವಾದ ಪಾದಾರವಿಂದಗಳನ್ನು ಹಾಗೂ ಅವರಿವರನ್ನದೇ ವೇದಿಕೆ ಮೇಲೆ ಆಶೀರ್ವಾದಂತಹ ಎಲ್ಲ ಪೂಜ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೂ ಅನಂತ ವಂದನೆಗಳನ್ನು. ಇವತ್ತಿನ ವಿಷಯ ಆಗಲೇ ನಮ್ಮ ಕುಮಾರಸ್ವಾಮಿಗಳು ಹೇಳಿದರು, ನೋಡು ನೋಡು ನೀನೇ ಪರವೆಂದು ತತ್ವಗುಣದೆ ವಿಲಕ್ಷಣವಾಗಿ ನಿಂತು. ನೋಡು ನೋಡು ಅಂತ ಯಾಕಂದ್ರೆ 2 ಸಲ ಒತ್ತು ಕೊಟ್ಟೆ ಹೇಳ, ನೇಮದ್ದಲ್ಲ ಶರೀರ, ದೌಡು ನೋಡ್ಕೋ ಹೊಕ್ಕೈತಿ ಶರೀರ, ತಡ ಮಾಡಕ್ ಹೋಗ್ಬೇಡ ಅಂತ 2 ಸಲ ಒತ್ತು ಕೊಟ್ಟೆ ಹೇಳ. ನೋಡು ನೋಡು ನೀನೇ ಪರ ಅಂದ್ರೆ ಶ್ರೇಷ್ಠವಾದಂತ ವಸ್ತು, ನಿನಗಿಂತ ಶ್ರೇಷ್ಠವಾದದ್ದು ಜಗತ್ತಿನೊಳಗೆ ಮತ್ತೆ ಯಾವುದು ಇಲ್ಲ. ನೀನು ನಿನ್ನನ್ನ ಕನಿಷ್ಠ ಅಂತ ತಿಳ್ಕೊಂತೀನಿ. ಪರಿಶುದ್ಧ ಚೈತನ್ಯಮಯ ನೀನಾಗಿದ್ದು ಜಡ ಪಂಚಭೂತ ದೇಹವಿದ ನೀ ಕನಿಷ್ಠ ಅಂತ ನೀ ಏನ್ ಭಾವ ಯದ್ಭಾವಂ ತದ್ಭವತಿ ಏನಂತಾರಲ್ಲ, ನೀ ಹೆಂಗ ಭಾವಿಸ್ಕೊತಿ ಹಂಗ ಹಾಕೊಂಡು ಭಾವದೊಳಗ ನಿನಗೆ ಬಂದೈತಿ ಅದ ಜೀವ ಭಾವ, ಭಾವಕ್ಕೆ ಬಂದೈತಿ ಅದ. ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ, ಭಾವದೊಳಗ ಏನಾರ ಆಗೈತಿ, ಇರುವಿಕೆ ಒಳಗೆ ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೋ ಅಂತ ನೀನ ಭಾವಿಸ್ಕೊಂಡು ಕೂತಿ ಅದನ್ನ ನಾನು ಕನಿಷ್ಠ ಅದೀನಿ, ಒಬ್ಬ ಅನ್ಯವಾಗಿ ನನಗಿಂತ ಶ್ರೇಷ್ಠ ವಸ್ತು ಐತಿ ಅಂತ. ಆತ್ಮಾತಿರಿಕ್ತ ಪದಾರ್ಥವನ್ನು ವಿದ್ಯತೆ ಅಂತ ಶ್ರುತಿ ಹೇಳ, ಲಾಹ ಇಲ್ಲ ಇಲ್ಲಿಲ್ಲ ಅಂತ ಪುರಾಣದೊಳಗೂ ಹೇಳ್ತದೆ. ಅಂದ್ರೆ ಸದ್ವಸ್ತುವಿಗೆ ಶ್ರೇಷ್ಠ, ಅದಕ್ಕೆ ಅನ್ಯವಾಗಿ ಇನ್ನೊಂದು ವಸ್ತು ಯಾವುದಿಲ್ಲ, ಅದೇ ಶ್ರೇಷ್ಠವಾದಂತ ವಸ್ತು. ಅದನ್ನ ಅವಲಂಬಿಸಿಕೊಂಡ ಎಲ್ಲ ಪುರಾಣ ತೋರಿಕೆ. ಈ ತೋರಿಕೆ ಒಳಗಿಂದ ನಾ ಆರೋಪ ಮಾಡ್ಕೊಂಡು ನಾನು ನನ್ನದು ಅಂತ ತಿಳ್ಕೊಂಡು ಹೋಗ್ತೇನೆ. ಯಾವಾಗಲೂ ಇದು ವಸ್ತು ನಾನು, ಇದು ತೋರೆಡಬಹುದು ನಾನಲ್ಲ. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರಾದಿಗಳು ಇವೆಲ್ಲ ತೋರ್ತಾವ, ಅಡಗ್ತಾವ, ನಿನ್ನಲ್ಲೇ ತೋರಿ ನಿನ್ನಲ್ಲೇನ ಅಡಗ್ತಾವ. ಅವುಗಳನ್ನೆಲ್ಲ ನೀ ಎದುರಿಟ್ಟು ಅರಿತಿ, ಎಲ್ಲವನ್ನ ಅರಿತಕ್ಕಂತ ಅದು ಶ್ರೇಷ್ಠವಾದಂತಹದ್ದು, ಅದ ನಿನ್ನ ಸ್ವರೂಪದ. ಅದನ್ನ ಬಿಟ್ಟೇವಿ ಜಡವಾದದ್ದನ್ನು ಹಿಡ್ಕೊಂಡು ನಾವು ಅವಕ್ಕೆ ಶ್ರೇಷ್ಠ ಅಂತ ತಿಳ್ಕೊಂಡು ಅವನು ಪೂಜೆ ಮಾಡುದು, ಅವನ ಆರಾಧನೆ ಮಾಡುದು, ಇನ್ನೊಂದು ಅನ್ಯವಾಗಿ ದೇವರೈತಿ ದೇವಿ ಅದಾಳ ಅಂತ ಕಲ್ಪಿಸ್ಕೊಂಡು ಅವನ್ನೆಲ್ಲ ನಮ್ಮನ್ನು ನಾವು ಹಾಲುಗಳ್ಯಾಕೆ ನಿಂತೀವಿ. ಅದಕ್ಕೆ ಎಚ್ಚರಿಕೆ ಕೊಟ್ಟಾರ ಅವರು, ನೋಡು ನಿನಗಿಂತ ಶ್ರೇಷ್ಠವಾದಂತ ವಸ್ತು ಯಾವುದಿಲ್ಲ. ಅದನ್ನ ನಾವು ಮರ್ತು ಬಿಟ್ಟೇವಿ. ಅಪ್ಪ ಅವ್ರಂತವ್ರು ಬಂದು ನಮಗೆ ಎಚ್ಚರಗೊಳಿಸ್ತಾರ, ಅದಲ್ಲೋ ನೀ ಎಷ್ಟು ಜನ್ಮ ಇದು ನಾನಂತ ತಿಳ್ಕೊಂಡು ಇದು ನೀನ್ ಆಗಕ್ಕೆ ಶಕ್ಯನೇ ಇಲ್ಲ. ದೇಹ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ನೀನಲ್ಲ, ನಿನ್ನೂ ಅಲ್ಲವು. ಅವೆಲ್ಲ ನಿನಗೆ ವಿಷಯವಾದ ಕಥದಿಂದ ನಿನ್ನಿಂದ ಅರಿವಿಸಿಕೊಳ್ಳೋದ್ರಿಂದ ಅವು ನಿನಗೆ ಜಡ ಆಗ್ತವೆ. ನೀ ಎಲ್ಲವನ್ನ ಅರಿತಕ್ಕಂಥ ನಾವು ಯಾವಾಗಲೂ ಇರತಕ್ಕಂಥವು. ಅವು ಒಮ್ಮೆ ತೋರಿ ಅಡಗ್ತಾವ. ಒಂದು ವಸ್ತು ಒಳಗ ಅವು ಇರ್ತಾವ, ಮತ್ತೊಂದು ವಸ್ತು ಒಳಗ ಇಲ್ಲ. ನೀ ಎಲ್ಲ ವಸ್ತು ಒಳಗದಿ ಯಾವಾಗಲೂ ಇದ್ದ ವಸ್ತು ನೀನು. ನೀ ಇಲ್ಲದ ದೇಶ ಕಾಲಗಳಿಲ್ಲ. ನಿನಗಿಂತ ಶ್ರೇಷ್ಠವಾದಂತಹ ವಸ್ತು ಮತ್ತು ನಿನಗೆ ಸಮಾನವಾದಂತಹ ವಸ್ತು ಯಾವುದಿಲ್ಲ ಜಗತ್ತಿನ. ಅದೇ ನಾನು ಅಂತ ತಿಳ್ಕೊಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ನಾವು ಮಾಡ್ಕೋಬೇಕು. ಬಾಕಿ ಏನಾರ ಅಲ್ಲಿ ದೇವರ ಇಟ್ನೆ, ಅಲ್ಲಿ ಗೊಂಬಿ ಇಟ್ನೆ, ಅಲ್ಲಿ ದೇವಿ ಪೂಜೆ ಮಾಡಿನೇ, ಗಣಪತಿ ಇಟ್ನೆ ಅನ್ನೋರ್ ಕೆಲಸ ಅಲ್ಲಿ. ಇದು ಪೂಜೆ ಮಾಡಿನೇ, ಫೋಟೋ ಪೂಜೆ ಮಾಡಿನೇ, ಗೊಂಬಿ ಪೂಜೆ ಮಾಡಿನೇ, ಗೈತಿಗೆ ಗೊಂಬಿ ಇಟ್ಕೊಂಡು ಕುಂತ್ರಿದ ಅಧ್ಯಾತ್ಮನ ಅಲ್ಲ. ಅಪ್ಪ ಅವ್ರು ಸ್ಪಷ್ಟ ಹೇಳ್ಯಾರ, ಅದಲ್ಲ. ಅಧ್ಯಾಸದೊಳಗೆ ಏನಾರ ಮಾಡ್ಕೊತ ಕೂತ ಅಂದ್ರೆ ಮತ್ತೊಂದು ಅಧ್ಯಾಸ ಗಟ್ಟಿ. ಅಪ್ಪ ಅವ್ರ ಪುಣ್ಯ ಸ್ಮರಣೆ ಮಾಡೋದಂದ್ರೆ ಅವ್ರು ಹೇಳಿದಂತ ವಿಚಾರಗಳ ಲಕ್ಷ ಕೊಟ್ಟು ನಾವು ಅದನ್ನ ಅನುಕರಣೆ ಮಾಡ್ಬೇಕಾಗಿತ್ತು ಹೊರತು ನಾವು ಏನಾರು ಮಾಡ್ಕೊಂತ ಅವರ ನಾಮರೂಪಗಳನ್ನ ಹಿಡ್ಕೊಂಡು ಏನಾರು ಮಾಡ್ಕೊಂತ ಕೂಡೋದು ಅಲ್ಲಿ ಕೆಲಸನೇ ಇಲ್ಲ. ಆತ್ಮಾನ ಅವ್ರ ಪುಣ್ಯ ಸ್ಮರಣೆ ಒಳಗೆ ನಾಮ ಸ್ಮರಣೆ, ನಾಮ ರೂಪಗಳ ಸ್ಮರಣೆ ಮಾಡೋದಲ್ಲ, ಅವರ ಇರುವಿನ ಸ್ಮರಣೆಯನ್ನು ಮಾಡೋ ಕೆಲಸ ಅದ ಪುಣ್ಯ ಸ್ಮರಣೆ ಅಂದ್ರೆ. ನಾಮರೂಪಗಳು ಅವ ಕಲ್ಪಿತದಾವ.
ನಾಮರೂಪಗಳು ಇದಕ್ಕಿದ್ದಂಗೆ ಇರುವುದಿಲ್ಲ, ಬದಲಾವಣೆ ಆಕ್ಕವ, ವಿಕಾರ ಆಕ್ಕವ. ಅದು ಪುಣ್ಯ ಸ್ಮರಣೆ ಅಲ್ಲ. ಅಂತ ಸ್ಮರಣೆ ಮಾಡ್ಬೇಡ್ರಿ ಅಂತ ಹೇಳ್ಯಾರಪ್ಪ ಅವರು. ಯಾವಾಗ್ಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಸುಖರೂಪವಾಗಿರ್ತಕ್ಕಂಥದ್ದು ಯಾವ್ದೈತಿ ಅದನ್ನ ನೆನಪಿಗೆ ತಗೊಂಡು ಅದರ ಸ್ಮರಣೆಯನ್ನು ಮಾಡೋದು ಪುಣ್ಯ ಸ್ಮರಣೆ. ನಾವು ತೋರಿಡುವಂತ ಈ ಫೋಟೋ ಪೂಜೆ ಮಾಡಿನೇ, ಆ ಫೋಟೋ ಎಲ್ಲ ಏನ್ ಮಾಡೋದು, ಅದನ್ನ ಪೂಜೆ ಮಾಡೋದ್ರಿಂದ ಎಲ್ಲ ವ್ಯರ್ಥ. ಒಂದನ್ನ ನೋಡಿ ಒಂದು ಅದನ್ನ ಮಾಡ್ಸೋದಿಲ್ಲ. ಜಗತ್ತಿನಾಗೆಲ್ಲ ಅದನ್ನ ಮಾಡಾಕ್ತಾರೆ, ಎಷ್ಟು ಹೇಳಿದ್ರು ಅದನ್ನ ಮಾಡೋದು. ಅದನ್ನ ಮಾಡೋದಾದ್ರೆ ಇದನ್ನ ಇಲ್ಯಾಕೆ ಕೊಡ್ಬೇಕು? ಅಧ್ಯಾತ್ಮ ಗೊಂಬೆ ಪೂಜೆ ಮಾಡೋದಾರ ಅಧ್ಯಾತ್ಮಕ್ಕೆ ಬರೋ ಕೆಲಸ ಏನೈತಿ? ಅದೆಲ್ಲ ಜೋಗಪೋಳ ಕೆಲಸ ಅಂತ ಹೇಳ್ಯಾರಪ್ಪ ಅವ್ರು. ಬಟ್ಟಿ ತುಂಬ್ಕೊಂಡು ಅಡ್ಡಾಡೋರ್ ಕೆಲಸ ಅದ. ಅಧ್ಯಾಸವನ್ನ ಕಳ್ಕೋಬೇಕಾಗಿತ್ತಂದ್ರೆ ಅವ್ರು ಯಾವ ರೀತಿ ವಿಚಾರವನ್ನ ಹೇಳ್ಯಾರ ಅದನ್ನ ನಾವು ಅನುಕರಣೆ ಮಾಡ್ಬೇಕು. ಮೊದಲಿಗೆ ಬೇಕ್ರಿ ಅವು ಅಂತ ಇರ್ತಾರ, ಮೊದಲಿಗೆ ಇಲ್ಲವು ಐತಿ ಅನ್ನೋನ್ ಚಂಡ್ ಹಿಡಿಸ್ಕೊಂಬ ಇಲ್ಲ ಅಂತಿದ್ರು ಅಜ್ಜವ್ರು. ಹಿಂದಿನ ಸನಾತನ ಋಷಿಮುನಿಗಳು ಹೇಳಿಲ್ಲ. ವೇದ ಉಪನಿಷತ್ತುಗಳಲ್ಲಿ ಯಾವ ದೇವರ ಕಲ್ಪನೆನೂ ಇಲ್ಲ. ನಮ್ಮ ಮೂಲ ಇರುವಿನ ನೆನಪನ್ನ ತಂದು ಕೊಟ್ಟಾರ ಅವ್ರು. ದೇವ್ರ ದಿನಗಳನ್ನ ಯಾಕೆ ಮಾಡ್ಯಾರ ಅಂದ್ರೆ ನಡಕ ಇವರೆಲ್ಲ ಏನ್ ಮಾಡ್ಯಾರಲ್ಲ, ಚೈನಿ ಹೊಡ್ಯಾಕ ಜನರನ್ನೆಲ್ಲ ಮೋಸ ಮಾಡೋ ತಂತ್ರ. ಗುಡಿ ಗುಂಡಾರುಗಳು ಸಹಿತ ಇಲ್ಲ ಮೂಲ. ವೇದ ಕಾಲದೊಳಗೆ ಸನಾತನ ಋಷಿಮುನಿಗಳು ಇದ್ರಾಗ ಇಲ್ಲವು. ಇಂಥವನ್ನೆಲ್ಲ ಜನರ ತಲೆಯೊಳಗೆ ಹೋಗಿ ಹೆಣ್ಣದೇವ್ರದಾವ ಗಂಡದೇವ್ರದ ಅಂತ ಭಯ ಹುಟ್ಟಿಸಿ ನಮ್ಮನ್ನು ಸುಲಿಗೆ ಮಾಡಾಕ ಮಾಡ್ಯಾರ ಇವನ್ನೆಲ್ಲ ತಂತ್ರಗಳನ್ನ. ಇದನ್ನ ಹೇಳಿ ಸಿಟ್ಟು ಬರ್ತೈತಿ. ಎಲ್ಲರಿಗೂ ಹೇಳಿಬಿಟ್ಟೆ ಅಂತಿದ್ರು ಅಜ್ಜವ್ರು. ಯಾವಾಗ ಈ ಶರೀರ ಹಾದಿ ತಂತಿದ್ದಾರಲ್ಲ ಎಲ್ಲ ಸಾಧು ಸನ್ಯಾಸಿಗಳು ಅಂತಿದ್ರಪ್ಪ ಅವರು. ಎಲ್ಲರಿಗೂ ಹೇಳಿಬಿಟ್ಟೇನೋ ಅಂತ. ಯಾಕ ಇದ್ದಕ್ಕಿದ್ದಂಗೆ ಹೇಳುವಂತ ಸಾಮರ್ಥ್ಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಮಾತ್ರ ಸಾಧ್ಯ. ನಾವೇನ್ ಮಾಡೋಣ, ನಮ್ಮಪ್ಪ ಸುಳ್ಳು ಹೇಳಕ್ ಕಲಿಸಿಲ್ಲ, ನನಗೆ ಇದ್ದಕ್ಕಿದ್ದಂಗೆ ಹೇಳೋಣ ಅಂತಿದ್ರಪ್ಪ ಅವ್ರು. ಬೇಕಾಗಿ ತಿಳ್ಕೊ ಸಾಕಾಗ್ ಬಿಡ. ನಿರಂಜನಪುರ ಅಂದ್ರೆ ಕಠೋರವಾಗಿ ಹೇಳಿದ್ರು ಅವರು. ಹೀಗಾಗಿ ಏನು ಉಪಾಯ ಇವರು ಬೀರಸ ಸ್ವಾಮಿಗಳ ಹೆಂಗ್ ಮಾತಾಡ್ತಾರೆ ಇವ್ರನ್ನ ಅನೇಕ ಸಹಿತ ಬರ್ಲಿಲ್ಲ. ಕೆಲವು ಜನರ ಕಲ್ಯಾಣಕ್ಕಾಗಿ ಇದ್ದಕ್ಕಿದ್ದಂಗೆ ಹೇಳ್ಬೇಕಾಗೈತಿ. ಸುಳ್ಳು ಹೇಳಾಕ ಸುಳ್ಳು ಹೇಳಿ ನರಕಾಕೈತೆ ಅಂತ ನೀವು ಅಂತೀರಿ. ನಾವ್ ಏನ್ ಹೇಳಕತ್ತೇವಿ? ಸುಳ್ಳು ಹೇಳಕತ್ತೇವಲ್ಲ ಜನರಿಗೆ. ಅಲ್ಲೊಂದ್ ದೇವ್ರ ಐತಿ, ಅದಕ್ಕೆ ನಡ್ಕೋ, ಇಂಥ ವ್ರತ ಮಾಡು, ನಿಯಮ ಮಾಡು, ಇಂಥವನ್ನೆಲ್ಲ ಮಾಡಕ್ ಹಚ್ಚಿ ಜನರನ್ನೆಲ್ಲ ದಾರಿ ತಪ್ಸಕತ್ತೇವಿಲ್ಲ. ನರಕಕ್ಕೆ ಯಾರು ಹೋಗ್ತಾರೋ? ಜನರನ್ನೆಲ್ಲ ಭಯ ಹುಟ್ಸವ್ರು ಯಾರ? ನಿನಗ ನಕ್ಷತ್ರ ಚಲೋ ಇಲ್ಲ, ನಿನಗ ಇದು ಕಾಡ್ತೈತಿ, ಶನಿದೇವ್ರು ಕಾಡ್ತೈತಿ, ಇನ್ನೇನಾರ ಜನ ಇದನ್ನ ಹುಟ್ಟಿಸ್ ಕಾರಣ ನಿನಗೆ ಏನು ಆಗಿಲ್ಲ. ನಿನ್ನನ್ನು ಯಾವ ಕಾಡೋದಿಲ್ಲ, ಇರುವಿಕೆಗೆ ಯಾವ ಬಾಧೆನೂ ಆಗುದಿಲ್ಲ, ಏನಾಗೋದಿಲ್ಲ, ತೋರಿಕೆಗೆ ಆಕತಿ. ನಿನ್ನ ಇರುವಿಕೆಗೆ ಯಾವುದೇ ತರದ ವಿಕಾರನೂ ಆಗಿಲ್ಲ. ಅದು ಇದ್ದಕ್ಕಿದ್ದಂಗ ಐತಿ. ಬೇಕಾದಂಗೆ ಜಗತ್ತು ವಿಕಾರ ಆಕೈತಿ. ಜಗತ್ತಿನ ಇವು ವಿಕಾರ ಆಕೋ ಹೊರತು ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಯಾವ ವಿಕಾರವನ್ನ ಆಗಿಲ್ಲ. ಇದ್ದಕ್ಕಿದ್ದಂಗ ಐತಿ. ಯಾವ ಬ್ಯಾನಿನೂ ಆಗಿಲ್ಲ ನಿನಗ. ಅದ್ರ ಕಡೆ ನಮ್ಗೆ ಲಕ್ಷ್ಯ ಇಲ್ಲ, ಅಜ್ಞಾನ ಅದ ನಮಗ್. ಅದ್ರ ತಿಳುವಳಿಕೆ ಇಲ್ಲದಕ್ಕೆ ನಾವ್ ಏನಾರ ತಿಳ್ಕೊಂಡ ನನಗಾಗೈತಿ ಅಂತ ತಿಳ್ಕೊಂಡ. ನಿನಗೆಲ್ಲಿ ಆಗೈತಿ? ನಿನ್ನಲ್ಲಿ ಏನು ಆಗಿಲ್ಲ, ಎಲ್ಲ ತೋರಿಕೆ ಒಳಗಾಗೈತಿ. ನಿನಗೆ ಅನ್ಯದ ಒಳಗಾಗೈತಿ, ನಿನ್ನಲ್ಲಿ ತೋರಿದ ಒಳಗಾಗೈತಿ, ನಿನ್ನೊಳಗೆ ಏನು ಆಗಿಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಬೇಕು. ಅದನ್ನ ಮಾಡ್ಬೇಕಾದ್ರೆ ಅನುಭವಿಗಳ ಮುಖಾಂತರ ನಿತ್ಯ ಅದನ್ನ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದನ್ನ ಗಟ್ಟಿಗೊಳಿಸಬೇಕಾದ ಸಮಾಧಿ ಸ್ಥಿತಿಯನ್ನು ಹೊಂದಿ ಗಟ್ಟಿ ಅನುಭವ ಮಾಡ್ಕೊಂಡಾಗ ಇದು ಪಕ್ಕ ಮಾಡ್ತೈತಿ ಅಂತ ಹೇಳಿದ್ರು. ಸಮಾಧಿ ಹೊಂದದ ಹೊರತಾಗಿ ನಾವು ಮಾತಿನ ಜ್ಞಾನ ಅಲ್ಲ. ಸಮಾಧಿ ಜ್ಞಾನ ಸಮುದ್ಯ ಸಂಬಂಧ. ಸಮಾಧಿ ಹೊಂದಿದಾಗ ಜ್ಞಾನ. ಅಂಥವರಿಂದ ಜಗತ್ತಿಗೆ ಕಲ್ಯಾಣ ಆಗತ್ತೆ ಹೊರತು ಪುರಾಣ ಪಂಡಿತರಿಂದ ಆಗುದು. ಬೇಕಾದಷ್ಟು ಪುರಾಣ ಓದು, ಶಾಸ್ತ್ರಗಳು ಬಹಳ ಮಂದಿ ಜಗತ್ತು ಶಾಸ್ತ್ರ ಹೇಳೋರು ಕೇಳೋರು. ಆದ್ರೆ ಜ್ಞಾನ ಸ್ಥಿತಿಯನ್ನು ಸಮಾಧಿ ಸ್ಥಿತಿಯನ್ನು ಹೊಂದಿದವ್ರು ಯಾರ್ದ? ಎಲ್ಲೋ ಒಬ್ಬ, ಕೋಟಿ ಜನಗಳಲ್ಲಿ ಒಬ್ಬ ಅಂತ ಅವ್ರು ಹುಡುಕೊಂತ ಹೋದ್ರೆ ನೀವು ಸಿಕ್ಕರ್ ನಿಮ್ಗಂದ್ರ ಅಪ್ಪು ನನಗೆ ಮಾತ್ರ ಆಗಿಲ್ಲ, ನನಗೂ ಇನ್ನ ಹೇಳಕಟ್ಟ ಬರ್ತೈತಿ, ಇನ್ನ ಆಗಿಲ್ಲ ಅಂತ ಅಪ್ಪ ಅವ್ರು ಅಂತಿದ್ರು. ನಮ್ಮಪ್ಪ ಸ್ಥಿತಿ ಹೊಂದಿದ್ದ ಶಿವಾನಂದ ಅಜ್ಜವ್ರು. ಏನ್ ನನಗ್ ಮಾತ್ರ ಆಗಿಲ್ಲ ಅಂತ ತಾವು ಅಂತಿದ್ರು. ಆದ್ರೆ ಅದನ್ನ ಹೊಂದಿದ್ರು ಅವ್ರು ನನಗೆ ಆಗಿಲ್ಲ ಅಂತಿದ್ರು. ಯಾಕ ಪ್ರತ್ಯಕ್ಷ ನಾವು ನೋಡೇವಿ ಅವರು ಸಮಾಧಿ ಸ್ಥಿತಿಯನ್ನು. ಇಲ್ಲಿ ಜನ ಎಲ್ಲ ನೋಡ್ಯಾರ. ಕೆಲವು ಜನ ಪುಣ್ಯಾತ್ಮರೆಲ್ಲ ಅವ್ರ ಸಂಪರ್ಕರಾಗಿದ್ದವ್ರೆಲ್ಲ ನೋಡ್ಯಾರ. ಅಪ್ಪ ಅವ್ರ ಸಮಾಧಿ ಸ್ಥಿತಿಯನ್ನು ಹೊಂದಿದ್ದನ್ನು ನೋಡ್ಯಾರ. ಅವ್ರು ಹೇಳ್ತಾ ಶಾಸ್ತ್ರ, ನಮ್ಮಲ್ಲಿ ಶಾಸ್ತ್ರ ಹೇಳ್ತಾ ಸಮಾಧಿ ಒಳಗೆ ಹೋದ್ರು. ಹೋಳಿ ಹುಳಿ ದಿವಸ ಅಪ್ಪ ಅವ್ರ ಶಾಸ್ತ್ರ ಹೇಳ್ತಾ ಕಣ್ಣು ನಿಂತಾಗ ನಿಂತಿದ್ರು. ಬಂದ್ ಆಗ್ಬಿಟ್ಟು ಶಾಸ್ತ್ರ. ಅವಾಗ ಜಯಘೋಷ ಮಾಡಿ ನಮ್ಗ ಮೊದಲ ಹೇಳಿದ್ರು. ಅವನ ಜಯಘೋಷ ಮಾಡಿ ಅದು ಏರು ಕಾಲಕ್ಕೆ ಮತ್ತು ಇಳಿಯೋ ಕಾಲಕ್ಕೆ ಅದನ್ನ ಜಯಘೋಷ ಮಾಡಿ ಎಬ್ಸರು ಹೇಳ್ತಾರೆ. ಆ ಸ್ಥಿತಿ ಗಾಢಾದ ಸ್ಥಿತಿ ಒಳಗೆ ಯಾರು ಎಬ್ಸರು ಹೇಳುದು. ಅವಾಗ ಅದನ್ನೆಲ್ಲ ನಮ್ಗೆ ಗೊತ್ತಿತ್ತು. ಅವಾಗ ಆತ್ಮಾನಂದ ಮಹಾರಾಜ್ ಜೈ, ಶಿವಾನಂದ ಮಹಾರಾಜ್ ಜೈ ಅಂತ ಎಲ್ಲರೂ ಜಯಘೋಷ ಮಾಡಿ ಪೂರ್ಣಾಕ್ಷರ ಮಾಡಿದಾಗ ನಮ್ಮ ಹುಡುಗಲಗಟ್ಟಿ ಒಳಗೆ ಹೇಳ್ತಾ ಶಾಸ್ತ್ರ ಅನ್ನೋದು ಸಂಘ ಕುಂತು ಅದು ಗಾಢಾದ ಸ್ಥಿತಿ ಒಳಗಾದ ಜಾತ್ರೆ ಆಗೋದು.
ತನ್ನಿಂ ಬರರಿಂದ ಎತ್ತತ್ತವನು ಮುಂದಿನ ಬರೆಯೋಳು ವ್ಯವಹರಿಸುವನು ಅಂತ ನಿಜಗುಣವಾಗಿ ಬಂದನು. ಅಂದ್ರೆ ತನ್ನಿಂದ ತಾನೇ ಆಗ್ಬೇಕದು, ಉತ್ಥಾನ ಆಗ್ಬೇಕು. ಗಾಢವಾಗಿ ತನ್ನಿಂದ ತಾನು ಆ ಗಾಢವಾದ ಸ್ಥಿತಿಯಿಂದ ತನ್ನಿಂದ ತಾನು ಉತ್ಥಾನ ಆಗ್ಬೇಕು. ಇಲ್ಲ ಅಂತಂದ್ರೆ ಪರದಿಂದ ಇಳಿತಾ ಇರೋ ಕಾಲಕ್ಕ ಏರ್ತಾ ಇರೋ ಕಾಲಕ್ಕ ಯಾರು ಎಬ್ಸಿರು ಹೇಳ್ತಾರೆ. ಗಾಢ ಆದ ಸ್ಥಿತಿ ಒಳಗೆ ಹೇಳುದಿಲ್ಲ ಅಂತ ಪೌರಾಣ ಹೇಳ್ತಿತ್ತು. ಅದಕ್ಕೆ ಅಂತ ಸ್ಥಿತಿಯನ್ನು ನಾವು ಪ್ರತ್ಯಕ್ಷ ನೋಡುವುದು ಅದೊಂದು ಭಾಗ್ಯನ ಬೇಕಲ್ಲ. ಸಮಾಧಿ ಹೊಂದಿದ ಮಾತ್ರ ನೋಡುದು ಅಂದ್ರೆ ಸಾಮಾನ್ಯ ಕೆಲಸ ಅಂದ್ರೆ ಈ ಜಗತ್ತಿನೊಳಗೆ. ಈ ಶಾಸ್ತ್ರ ಹೇಳಕ್ಕೇನ ಅಂತ ಕಡೆ ಸ್ವಚ್ಛ ಇದ್ರು ಉಳಿತೈತಿ, ಸ್ವಚ್ಛ ಇರ್ಲಿಕ್ಕೆ ಉಳಿತೈತಿ. ಇದೇನು ದೊಡ್ಡ ಕೆಲಸ ಅಲ್ಲ. ಶಾಸ್ತ್ರಗಳ ಮಾತಾಡೋದು, ಮಾತಿನ ಜ್ಞಾನ ಏನು ಇದು ಜ್ಞಾನ ಅದ. ಆ ಸ್ಥಿತಿಯನ್ನು ಅಂತಃಕರಣ ಪರಿಪಕ್ವ ಮಾಡ್ಕೊಂಡು ವಿವೇಕ ವೈರಾಗ್ಯಗಳ ಮುಖಾಂತರ ಅಂತಃಕರಣ ಪರಿಪಕ್ವ ಮಾಡ್ಕೊಂಡು ಆ ಸ್ಥಿತಿಯನ್ನು ಯಾರು ಪಡೆದಿರ್ತಾರ ಅಂಥವರದಿಂದ ಜಗತ್ತಿಗೆ ಕಲ್ಯಾಣ. ಯಾಕೆ ಅವರ ದೃಷ್ಟಿಯಿಂದ ಕಲ್ಯಾಣಕ್ಕೆ, ಮಾತಾಡಿದ್ರ ಕಲ್ಯಾಣ, ಮುಟ್ಟಿದ್ರ ಕಲ್ಯಾಣ. ಅಂತ ಒಂದು ಸಾಮರ್ಥ್ಯ ಸದ್ಗುರುವಿನಲ್ಲಿದೆ. ಆ ಶಿವಾನಂದರ ವಂಶಕ್ಕೆ ಸಾಮಾನ್ಯ ಜನರಿಗೆ ಅದು ಗೊತ್ತಾಗುವುದಿಲ್ಲ. ಅದೇನದ ಜ್ಞಾನಿ ಪ್ರತ್ಯಾಹಾರ ಧಾರಣ ಜ್ಞಾನ ಸಮಾಧಿ ಸ್ಥಿತಿಯನ್ನು ಪಡೆದು ಉತ್ಥಾನ ಆಗಿ ಬಂದ ಲಗ್ನ ಮಾಡ್ಕೊಂಡ ಅವರು ವಂಶೋವೃತ್ತಿಯನ್ನು ಮಾಡಿದ್ದಾರೆ. ನಿಜಗುಣವ್ರ ಗ್ರಂಥದಾಗ ತೆಗೆದು ನೋಡಿ ನೀವು. ಜ್ಞಾನಿಯ ಕುಲಕೋಟಿ ಬಂಧು ಬಾಂಧವರು ಅನುರಾಗದಿಂದವೇ ಮುಕ್ತಿ ಒಡೆವರು ಅಂತ. ಜ್ಞಾನಿ ಕುಲ ಅಂದ್ರೆ ಜ್ಞಾನದ ಸಂಸ್ಕಾರ ಇದ್ದವ್ರೆಲ್ಲರೂ ಜ್ಞಾನಿ ಕುಲದವ್ರು ಅಂತ ಹೇಳ್ತಿದ್ರು. ಆದ್ರೂ ನಿಜಗುಣವ್ರ ಗ್ರಂಥದೊಳಗೆ ನಾವು ಪ್ರತ್ಯಾಹಾರವನ್ನ ಸಾಧಿಸಿದ್ರೆ ಅವಾಗ 11 ತಲೆಮಾರು ಒಳಗೆ ಅಂತಹ ಒಂದು ವಿವಾಹ ಮಾಡ್ಕೊಂಡ ಲಗ್ನ ಮಾಡ್ಕೊಂಡು ಮಕ್ಕಳು ನಡೆದ ಅಂತಹ ಮಕ್ಕಳು 11 ತಲೆಮಾರು ಒಳಗೆ ಅವ ವಂಶ ರಕ್ತ ತಪೋ ರಕ್ತದಿಂದ ಇರ್ತದ ಅಂತ ಹೇಳ್ತಿದ್ರು. ಇದನ್ನ ಹೆಂಗ ಅರ್ಥ ಮಾಡ್ತೀವಿ ನೋಡ್ಪಾ ಅಂತ ಹೇಳ್ತಿದ್ರು ನಿರಂಜನ. ಧಾರಣ ಸ್ಥಿತಿಯನ್ನು ಪಡೆದಾಗ 21 ತಲೆಮಾರಿನವರಿಗೆ ಅಲ್ಲಿ ವಂಶ ಜ್ಞಾನಿಗಳ ವಂಶ ಹುಟ್ಟು. ಸಮಾಧಿ ಸ್ಥಿತಿಯನ್ನು ಪಡೆದ ಅಪೌರ್ ಸಮಾಧಿ ಆದಿಂದ ಲಗ್ನ ಮಾಡ್ಕೊಂಡ ಅಪೌರ್ನ ಇದು ಮಾಡ್ಯಾರ, ಜನ್ಮ ಆಗೈತಿ ಆತ್ಮಾನಂದ ಅಪೌರ್. ಆತ್ಮಾನಂದ ಅಪೌರ್ ಜನ್ಮ ಹುಟ್ಲಿಲ್ಲ ಅಂತಂದ್ರೆ ಇದೆಲ್ಲ ನಮ್ಗೆ ಎಲ್ಲಿ ಸಿಕ್ತಿತ್ತು? ಆತ್ಮಾನಂದ ಅಪೌರ್ ನಿರಂಜನ ಅಪೌರ್ನ ನಮ್ಗೆ ಈ ಭೂಮಿ ಕೊಡ್ಲಿಲ್ಲ ಅಂದ್ರೆ ಇದೆಲ್ಲ ನಮ್ಗೆ ಎಲ್ಲಿ ಸಿಕ್ತಿತ್ತು? ಇಂಥ ವಿಚಾರಗಳು ಎಲ್ಲಿ ಸಿಕ್ತಿತ್ತು? ಮುಂದುವರ್ಸುವಂತಹ ಒಂದು ಭದ್ರವಾದ ಬುನಾದಿ ನಮ್ಗೆ ಹಾಕವ್ರು ಯಾರು ಇಲ್ಲ. ಜಗತ್ತಿಗೆ ವಿರುದ್ಧ ನಿಂತ ನಿಜವಾದದ್ದನ್ನು ತಿಳಿಸಿಕೊಡುವಂತ ಸಾಮರ್ಥ್ಯ ಬೇಕಲ್ಲ. ಜಗತ್ತೆಲ್ಲ ಹೋಗೋಲ್ ಬಿಡುವಂತಿದ್ರು ಅಪ್ಪ. ನೇರವಾಗಿ ಅದನ್ನ ನಿಂತ ಅನುಭವ ಏನೈತಲ್ಲ ಅದಕ್ಕೆ ಕುಂದು ಬರದಂಗದ ಅದನ್ನ ಕಾಕೊಂಡು ಬಂದಾರ ಅಪ್ಪ. ನಿರಂಜನ ಪೌರಾತಿ ಅವರಾತಿ ಈಗ ಇದ್ದವರಾತಿ ಸುಧಾ ಅದಕ್ಕೇನು ತೊಂದರೆ ಆಗಬಾರ್ದು. ನಮ್ಮ ಮೂಲ ಏನಾದ್ರು ಪದ್ಧತಿ ಐತಲ್ಲ ಋಷಿಮುನಿಗಳ ಪದ್ಧತಿಯನ್ನ ನಾವು ಅದಕ್ಕೆ ಕುಂದು ಬರದಂಗ ನಾವು ಅನುಭವವನ್ನ ಕಾಕೊಂಡು ಹೋಗ್ಬೇಕಾಗಿದೆ. ಯಾವ ಹೆಣ್ಮಗಳಿಗೆ ಯಾವ ಗಣಮಗ ಐತೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೈತಿ. ಎಲ್ಲಾರು ಅದ್ರ ಹೆಸರಿನ ಮೇಲೆ ಜಾತ್ರೆ ಮಾಡೋದು, ಮೋಜ್ ಮಾಡೋದು, ಏನಿ ಮಾಡೋದು ಮಾಡಾಕತ್ತೇವಿಲ್ಲ. ಅಂಥವೆಲ್ಲ ನಡಿಬಾರ್ದು ಈ ಸ್ಥಾನದೊಳಗೆ. ನಿವ್ವಳ ತತ್ವಚಿಂತನ ನಡಿಬೇಕು. ಒಣ ಆಡಂಬರ ಎಲ್ಲ ತೆಗೆದು ಹಾಕ್ಬೇಕು, ಹೊರಗಿನ ಆಡಂಬರ ಎಲ್ಲ ತೆಗೆದು ಹಾಕ್ಬೇಕು. ನಿವ್ವಳ ನಿರ್ವಹಣೆ ಕುರಿತ ಹೇಳುದು ಕೇಳುದು ಅಭ್ಯಾಸ ನಡಿಬೇಕು. ಅಂದ್ರೆ ನಾವು ಆತ್ಮಾನಂದರ ಅನುಕರಣೆ ಮಾಡಿದಂಗೆ ಮತ್ತೆ ಎಲ್ಲಾ ಜೀವಿಗಳ ಕಲ್ಯಾಣಕ್ಕೆ ಇಂತಹ ವಿಚಾರವನ್ನ ನಮ್ಮ ನಿಮ್ಮೆಲ್ಲರಿಗೆ ಹೇಳುಗಾರೆ ಎಲ್ಲರಿಗೂ ಗೊತ್ತಿರುತ್ತದೆ. ಅದನ್ನ ನಾವು ನೀವೆಲ್ಲ ಕಾಕೊಂಡು ಹೋಗೋಣ ಅಂತ ಹೇಳಿ ಏನೋ ಅನುಭವಿಗಳು ಮಾತಾಡೋರು ಅದಾರ. ಇನ್ನ ಅದಕ್ಕೆ ಅಪ್ಪವರು ಅವ್ರ ಸಮ್ಮುಖದಲ್ಲಿ ಶಿವಾನಂದ ಅಪ್ಪವರು ಅದಾರ. ಅವ್ರ ವಿಚಾರವನ್ನ ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುತ್ತಾ ಪಟವಾಯಿ ಗ್ರಾಮದ ಸರ್ವೋತ್ತಮ ಧನ್ಯವಾದಗಳು.